6.5 lakhs ಗೆ Audi A4 2012 ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು 6,75,000ಕ್ಕೆ BMW X1 ಸರ್ ಫೈನಲ್ ಬಂದ್ಬಿಟ್ಟು 1,90,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್ 9.5 lakhs ಗೆ ವಿತ್ NOC ಸಿಗುತ್ತೆ ಹೌದು ಸರ್ Audi Q7 Audi Q7 ಸರ್ 7,35,000ಕ್ಕೆ ಒಂದು 4x4 ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸರ್ 3 ಲೀಟರ್ ಡೀಸೆಲ್ ಇಂಜಿನ್ ಕೊಡ್ತೀನಿ ಸರ್ ಯಾರು ಕೊಡಲ್ಲ ಇಡೀ ಮಾರ್ಕೆಟ್ 2017 ಮಾಡೆಲ್ Ford Figo 4,40,000 ಫೈನಲ್ ಸರ್ ಅದು ಕೂಡ ಪೆಟ್ರೋಲ್ ಅಲ್ಲ ಇದು ಡೀಸೆಲ್ ವೇರಿಯಂಟ್ ಸರ್ ಇದು ಯಾಕೆಂದ್ರೆ ಪೆಟ್ರೋಲ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕಮ್ಮಿನೇ ಇರುತ್ತೆ ಪ್ರೈಸ್ ಡೀಸೆಲ್ ವೇರಿಯಂಟ್ ನ ಕಂಪೇರ್ ಮಾಡ್ಕೊಳ್ಳಿ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇದೆ ಸರ್ 1,55,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್ 1,55,000ಕ್ಕೆ ಫೀಗೋ ಸಿಗ್ತಾ ಇದೆ ವಿತ್ ಸನ್ ರೂಫ್ 7 ಸೀಟರ್ ವೆಹಿಕಲ್ 4.5 ಲಕ್ಷಕ್ಕೆ ಸಿಗ್ತಾ ಇದೆ ಕ್ಯಾಪ್ಟಿವಾ ಹಾಯ್ ಗೈಸ್ ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಾನು ನಿಮ್ಮ ಕಿರಣ್ ಗೌಡ ಕೆಲವೊಂದು ಶೋರೂಮ್ಗಳಿಗೆ ಅದರದೇ ಆದ ಫಾಲೋವರ್ಸ್ ಇರ್ತಾರೆ ಆ್ಯಂಡ್ ಫ್ಯಾನ್ಸ್ ಇರ್ತಾರೆ ಯಾವಾಗಲೂ ಕೂಡ ಯಾವುದೇ ಒಂದು ವಿಡಿಯೋ ಮಾಡಿದ್ರು ಕೂಡ ಆ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಸರ್ ಈ ಶೋರೂಮ್ ವಿಡಿಯೋ ಮಾಡಿ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅಂಥದ್ದೇ ಒಂದು ಶೋರೂಮ್ ಅಂತ ಹೇಳಿದ್ರೆ ಹೌಸ್ ಆಫ್ ಕಾರ್ಸು ತುಂಬ ಜನ ಕೇಳ್ತಾ ಇರ್ತೀರಾ ಸೊ ಇವತ್ತು ಮತ್ತೊಮ್ಮೆ ಹೌಸ್ ಆಫ್ ಕಾರ್ಸ್ಗೆ ಬಂದಿದ್ದೀನಿ ಹೌಸ್ ಆಫ್ ಕಾರ್ಸ್ನ ಲೊಕೇಶನ್ ಹೇಳೋದಾದರೆ ಇದು ಬಂದು ಕನಕಪುರ ಮೇನ್ ರೋಡು ಕೋಣನಕುಂಟೆ ಕ್ರಾಸು ಪಿಲ್ಲರ್ ನಂಬರ್ 165 ಹತ್ರನೇ ಬರುತ್ತೆ ಮೆಟ್ರೋಯಿಂದ ಬಂದರೂ ಕೂಡ ಒಂದೇ ಸ್ಟಾಪು ಈಸಿಯಾಗಿ ನೀವು ಮೆಟ್ರೋಯಿಂದ ಜಸ್ಟ್ 100 ಮೀಟರ್ಸಲ್ಲೇ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೋಬೋದು ಇಲ್ಲಿ ಆ್ಯಸ್ ಯೂಶುವಲ್ ನಿಮಗೆ ಫೋಕ್ಸ್ ವ್ಯಾಗನ್ ಆಗಿರ್ಬೋದು ಸ್ಕೋಡಾ ಆಗಿರ್ಬೋದು ಫೋರ್ಡ್ ಆಗಿರ್ಬೋದು ಆಡಿ ಆಗಿರ್ಬೋದು BMW ಆಗಿರ್ಬೋದು ಈ ಥರ ಎಲ್ಲ ರೀತಿಯ ಕಾರ್ಗಳು ಸಿಗುತ್ತೆ ಇದರಲ್ಲಿ ನಿಮಗೆ ವಿತ್ NOC ಬೇಕು ಸ್ವಲ್ಪ ಕಮ್ಮಿಗೆ ಬೇಕು ಅಂತ ಹೇಳಿದ್ರು ಕೂಡ ಸಿಗುತ್ತೆ ಆ್ಯಂಡ್ ಅದನ್ನು ನಿಮಗೆ ಟ್ರಾನ್ಸ್ಫರ್ ಕೂಡ ಮಾಡಿಕೊಡ್ತಾರೆ ಅದ್ರ ಜೊತೆಗೆ ಸುಜುಕಿ ವೆಹಿಕಲ್ಸು ತುಂಬ ಜನ ಕೇಳ್ತಾ ಇರ್ತೀರ ಅದನ್ನು ಕೂಡ ಒಂದೋ ಎರಡೋ ವೆಹಿಕಲ್ ಇಟ್ಕೊಂಡಿದ್ದಾರೆ ಯಾವ ವೆಹಿಕಲ್ ಇಟ್ಕೊಂಡಿದ್ದಾರೆ ಏನು ಪ್ರೈಸಿಂಗಲ್ಲಿ ಇಟ್ಕೊಂಡಿದ್ದಾರೆ ಇದನ್ನೆಲ್ಲ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆಗೆ ಹೌಸ್ ಆಫ್ ಕಾರ್ಸ್ನ ಓನರ್ ಆಗಿರುವಂತಹ ಸಮೀರ್ ಅವರು ಇದ್ದಾರೆ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ಇವತ್ತಿನ ಸ್ಟಾಕ್ ಬಗ್ಗೆ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ವೆಲ್ಕಮ್ ಟು ಚಾನಲ್ ಸರ್ ಹೇಗಿದ್ದೀರಾ ಸೂಪರ್ ನೀವೇ ಹೇಗಿದ್ದೀರಾ ಸರ್ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನ ಆಯಿತು ವಿಡಿಯೋ ಮಾಡಿ ಬಹಳ ದಿವಸ ಆಯಿತು ವಿಡಿಯೋ ಮಾಡಿಬಿಟ್ಟು ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಸ್ಟಾಕ್ ನೋಡ್ಬೋದು ಏನು ಪ್ರೈಸಿಂಗ್ ಇಂದ ಸರ್ 2 ಲಕ್ಷದಿಂದ ಹಿಡಿದ್ಬಿಟ್ಟು ಅಪ್ ಟು ನಿಮಗೆ 10 ಲಕ್ಷವರೆಗಿದೆ Audi Q7 ವರೆಗೂ ಸಿಗುತ್ತೆ ಸರ್ ನಿಮಗೆ ಬೀಟಿಂದ ಹಿಡಿದ್ಬಿಟ್ಟು ಇವಾಗ ನೀವು ಫಸ್ಟ್ ವಿಡಿಯೋ ಮಾಡ್ಬಿಟ್ಟು ಆಲ್ರೆಡಿ ಒಂದು ಟಾರ್ಗೆಟ್ ಸೆಟ್ ಮಾಡ್ಬಿಟ್ಟಿದ್ದೀರಾ ಹೌದು ಸರ್ ಅವತ್ತಿಂದ ಯಾವಾಗಲೂ ಕೂಡ ಕೇಳ್ತಾ ಇರ್ತಾರೆ ಹೌಸ್ ಆಫ್ ಕಾರ್ಸ್ ವಿಡಿಯೋ ಅಂತ ಹೇಳ್ಬಿಟ್ಟು ಖಂಡಿತ ಸರ್ ಅದೇ ತರ ಈ ವಿಡಿಯೋದಲ್ಲೂ ಒಳ್ಳೆ ಪ್ರೈಸಿಂಗ್ ಕೊಡಬೇಕು ಪ್ರೈಸಿಂಗ್ ಕ್ವಾಲಿಟಿ ಹಂಗೆ ಕೊಡ್ತೀನಿ ಸರ್ ಏನು ಒಂದು ವಾರಂಟಿ ಇದೆಲ್ಲ ಏನು ಕೊಡ್ತೀರಾ ಹೇಳಿ ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ ನಿಮಗೆ ಒಂದು ಸರ್ವಿಸ್ ಫ್ರೀ ಕೊಡ್ತೀನಿ ಸರ್ ಇವಾಗ ಲೋನ್ ಫೆಸಿಲಿಟಿ ಯಾವ ತರ ಸಿಗುತ್ತೆ ಸರ್ ಮೆಜೆಸ್ಟಿಕ್ ಇಂದ ರೈಟ್ ರೌಂಡ್ 100 ಕಿಲೋಮೀಟರ್ಸ್ ಒನ್ ಡೇ ಅಲ್ಲಿ ಲೋನ್ ಮಾಡಿಸ್ಬಿಟ್ಟು ಕೊಡ್ತೀನಿ ಸರ್ ಇವಾಗ ನಿಮ್ಮ ಹತ್ರ ವಿತ್ NOC ಕಾರ್ಗಳು ಸಿಗುತ್ತೆ ಔಟ್ ಆಫ್ ಸ್ಟೇಟ್ ಹೌದು ಸರ್ ವಿತ್ NOC ಕೊಡ್ತೀನಿ ಸರ್ ನಿಮಗೆ ಕೆ ಬೇಕಂದ್ರೆ ಕೆ ಏನು ಮಾಡಿಸ್ಕೊಡ್ತೀನಿ ಸರ್ ನಾನೇ ಇವಾಗ ಈ ವಿಡಿಯೋ ಏನಕ್ಕೆ ನೋಡ್ಬೇಕು ನಮ್ಮ ವೀಕ್ಷಕರು ಏನು ಸ್ಪೆಷಾಲಿಟಿ ಇದೆ ಎಂತೆಂಥ ಕಾರ್ಗಳು ಮಾರ್ಕೆಟ್ಗಿಂತ ಕ್ವಾಲಿಟಿ ವೆಹಿಕಲ್ ಕೊಡ್ತೀನಿ ನಿಮಗೆ ಪ್ರೈಸ್ ಚೆಕ್ ಮಾಡ್ಕೊಳ್ಳಿ ಕ್ವಾಲಿಟಿ ಚೆಕ್ ಮಾಡ್ಕೊಂಡು ಗಾಡಿ ಡೆಲಿವರಿ ತಗೊಂಡು ಹೋಗಿ ಸರ್ ಸೂಪರ್ ಸರ್ ಹಾಗಾದ್ರೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಕಾರ್ ಇದೆ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಒಂದು ಜಲಕ್ ತಿಳಿಸ್ಕೊಡಿ ಬಾಯ್ ಸರ್ ಬೀಟ್ ಇದೆ ನಿಮಗೆ Audi Q7 ಇದೆ Audi A4 ಇದೆ Audi Q5 ಇದೆ ಸರ್ ನಿಮಗೆ ಒಂಥರ ಯೂನಿಕ್ ವೆಹಿಕಲ್ಸ್ ಅಂದ್ರೆ ಇದೆ ಅದನ್ನ ಬಿಟ್ಟರು ಕೂಡ ನಿಮಗೆ ಫೀಗೋ ಆಗಿರ್ಬೋದು ಈ ತರ ಸುಮಾರಷ್ಟು ವೆಹಿಕಲ್ ಇದೆ ಯಾವಾಗಲೂ ಕೂಡ X1 ಇದ್ದೇ ಇರುತ್ತೆ ಇಲ್ಲಿ ಇವತ್ತು ಕೂಡ ಇದೆ 2 X1 ಇದೆ ಸರ್ 2 X1 ಇದೆ ಅದು ಕೂಡ ಅಫೋರ್ಡಬಲ್ ಪ್ರೈಸಿಂಗ್ ಅಲ್ಲಿ ಏನು ಪ್ರೈಸಿಂಗ್ ಅಲ್ಲಿ ಕ್ವಾಲಿಟಿ ಹೇಗಿದೆ ಇದನ್ನೆಲ್ಲ ನೋಡ್ತಾ ಹೋಗೋಣ ಬನ್ನಿ ಆಗಿದ್ರೆ ವೀಕ್ಷಕರೇ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲನೇ ವೆಹಿಕಲ್ Audi A4 ಇದೆ ರೆಡ್ ಕಲರ್ ಅಲ್ಲಿ ಸರ್ ರೆಡ್ ಕಲರ್ Audi A4 ಇದು 2012 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ 90,000 ಡ್ರಿವನ್ ಆಗಿದೆ ಎಸ್ ಲೈನ್ ಟಾಪ್ ಅಂಡ್ ವೇರಿಯಂಟ್ ಸರ್ ಇದು ನಿಮಗೆ ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ಸ್ ಬರುತ್ತೆ ಹೆಡ್ಲೈಟ್ ವಾಷರ್ ಬರುತ್ತೆ ನಿಮಗೆ ವಿತ್ ಸನ್ರೂಫ್ ಬರುತ್ತೆ ಸರ್ ಇದು ಡೀಸೆಲ್ ಆಟೋಮ್ಯಾಟಿಕ್ ಬರುತ್ತೆ ಇದು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಕಾರು ಖಂಡಿತ ಸರ್ ರೆಡ್ ಕಲರ್ ಅಲ್ಲಿ ಅಂಡ್ ಒಳಗಡೆ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಬ್ಲಾಕ್ ಇಂಟೀರಿಯರ್ ಇದೆ ಸೊ ಆಟೋಮೆಟಿಕ್ ಗೇರ್ ಬಾಕ್ಸ್ ಇದು ಹೌದು ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ ಡ್ರೈವರ್ ಅಂಡ್ ಪ್ಯಾಸೆಂಜರ್ ಇಬ್ರಿಗೂ ಅಂಡ್ ರೇರ್ ಅಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ ಒಳ್ಳೆ ವೀಲ್ ಬೇಸ್ ಬರುತ್ತೆ ಹೌದು ಸರ್ ಲಾಂಗ್ ವೀಲ್ ಬೇಸ್ 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಇದು ಸಿಟಿ ಒಳಗಡೆ ಆರಾಮಾಗಿ 14 ಬರುತ್ತೆ ಮೈಲೇಜ್ ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್ ನಿಮಗೆ ಓಕೆ ಸೊ ಈ ಗಾಡಿ ಪ್ರೈಸ್ ಚೆರಿ ರೆಡ್ ಕಲರ್ Audi ಏನು ಪ್ರೈಸ್ ಸರ್ ಇದು ಸರ್ 6.5 ಲಕ್ಷಕ್ಕೆ ವಿತ್ NOC ಕೊಡ್ತೀನಿ ಸರ್ 6.5 lakhs ಗೆ Audi A4 2012 ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಸರ್ ಗಾಡಿ ಕಂಡೀಷನ್ ಹೇಗಿದೆ ಸರ್ ಸೂಪರ್ ಆಗಿದೆ ನೀವು ಮೆಕ್ಯಾನಿಕ್ ಹತ್ರ ತಗೊಂಡೋಗ್ಬಿಟ್ಟು ತೋರಿಸ್ಕೊಂಡು ಗಾಡಿ ಡೆಲಿವರಿ ತಗೊಂಡೋಗಿ ಸರ್ ಯಾಕೆಂದ್ರೆ ನಮ್ಮ ವೀಕ್ಷಕರು ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್ ಇಷ್ಟು ಕಮ್ಮಿ ಕೊಡ್ತಾರೆ ಗಾಡಿ ಚೆನ್ನಾಗಿರುತ್ತಾ ಹೇಗೆ ಸರ್ ಎಲ್ಲಾದ್ರೂ ತಗೊಂಡೋಗ್ಬಿಟ್ಟು ಅವರಿಗೆ ತೋರಿಸ್ಕೊಂಡು ಗಾಡಿ ಡೆಲಿವರಿ ತಗೊಂಡೋಗಿ ಕೇಳಿ ಸರ್ ಸೂಪರ್ ಸರ್ ಹಾಗಾದ್ರೆ ವೀಕ್ಷಕರೇ ಅದೇ ತರ ಕಾಣ್ತಾ ಇದೆ ಗಾಡಿ ಯಾರಾದರೂ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಲಕ್ಸುರಿ ವೆಹಿಕಲ್ ತಗೋಬೇಕು ಕಲರ್ ಕೂಡ ಯೂನಿಕ್ ಆಗಿರಬೇಕು ಎಲ್ಲರೂ ತಿರುಗಿ ನೋಡಬೇಕು ಅಂತ ಹೇಳಿದ್ರೆ Audi A4 ಫಸ್ಟ್ ವೆಹಿಕಲ್ ಇದೆ ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು ನೋಡಿಕೊಂಡು ನೆಕ್ಸ್ಟ್ ವೆಹಿಕಲ್ ಒಂದು 7 ಸೀಟರ್ ಇದೆ ಬಜೆಟ್ 7 ಸೀಟರ್ ಅಂತಾನೆ ಕರಿಬೋದು ಇದನ್ನ
ಎಸ್ ಸರ್. ಸರ್ 2012 ಮಾಡೆಲ್ ಇದು, ಥರ್ಡ್ ಓನರ್ ವೆಹಿಕಲ್, ಚೌರ್ಲೆಟ್ ಕ್ಯಾಪ್ಟಿವಾ ವಿತ್ ಸನ್ರೂಫ್ ಬರುತ್ತೆ. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಇದು 2 ಲೀಟರ್ ಪವರ್ಫುಲ್ ಡೀಸೆಲ್ ಇಂಜಿನ್, ಟಾಪ್ ಅಂಡ್ ವೇರಿಯಂಟ್ ಸರ್. ಇದು ಡ್ಯುವಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ ವಿತ್ ಸನ್ರೂಫ್ ಬರುತ್ತೆ ಸರ್. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಸಿಟಿ ಒಳಗಡೆ ಆರಾಮಾಗಿ ನಿಮಗೆ 14 ಬರುತ್ತೆ ಮೈಲೇಜ್, ಹೈವೇ ಬಂದ್ಬಿಟ್ಟು ನಿಮಗೆ 18 ಬರುತ್ತೆ ಸರ್. 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಇದು ಸರ್ 2 ವೀಲ್ ಡ್ರೈವ್ ಇದು. ಹೌದು ಸರ್, ವಿತ್ ಸನ್ರೂಫ್. ವಿತ್ ಸನ್ರೂಫ್ ಇದು LTZ ಟಾಪ್ ಎಂಡ್ ಇದು. ಅದು ಕೂಡ ರೂಫ್ ರೈಲ್ಸ್ ಎಲ್ಲ ಬರುತ್ತೆ, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ORVMs ಅಂಡ್ ಆಲ್ಸೋ ಇದರಲ್ಲಿ ಎಲೆಕ್ಟ್ರಿಕ್ ಸೀಟ್ಸ್ ಕೂಡ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ, ಫಾಗ್ ಲ್ಯಾಂಪ್ ಕೂಡ ಬರುತ್ತೆ. ಬ್ಲಾಕ್ ಕಲರ್ ವೆಹಿಕಲ್, ಸಣ್ಣ ಪುಟ್ಟ ರೀಫಾಬ್ ಇದೆ ಸರ್. ರೀಫಾಬ್ ನೀವೇ ಮಾಡಿಸ್ಕೊಡ್ತೀರಾ ಹೇಗೆ ಸರ್? ರೀಫಾಬ್ ನಾನೇ ಮಾಡಿಸ್ಬಿಟ್ಟು ಕೊಡ್ತೀನಿ ಸರ್. ಸರ್ ಫೈನಲ್ ಪ್ರೈಸ್ ಇದು ಸರ್ 4.5 ಕೊಡ್ತೀನಿ ಸರ್. 4.5 ಲಕ್ಷಕ್ಕೆ 7 ಸೀಟರ್ ವೆಹಿಕಲ್ ಸರ್, ವಿತ್ ಸನ್ರೂಫ್. ಇದು ವಿತ್ ಸನ್ರೂಫ್ 7 ಸೀಟರ್ ವೆಹಿಕಲ್ 4.5 ಲಕ್ಷಕ್ಕೆ ಸಿಗ್ತಾ ಇದೆ. ಕ್ಯಾಪ್ಟಿವಾ 2012 ಮಾಡಲ್. 2012 ಮಾಡಲ್ ಸರ್. ನೆಕ್ಸ್ಟ್ ವೆಹಿಕಲ್ ಈ ಸತಿ ಒಂದು ಟಾಟಾ ಕೂಡ ಇದೆ ವೆಹಿಕಲ್ ನೋಡ್ತಿರ್ಬೋದು, ಟಾಟಾ ಟಿಯಾಗೋ. ಎಸ್ ಸರ್. ಸರ್ ಟಾಟಾ ಟಿಯಾಗೋ ಇದು 2019 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 38,000 ಓಡಿದೆ ಸರ್. ಇದು XZ ಪ್ಲಸ್ ಸರ್. ಇದು ಟಾಪ್ ಎಂಡ್ ವೇರಿಯಂಟ್ ಸರ್. ಇದು ನಿಮಗೆ ಡ್ಯುಯಲ್ ಟೋನ್ ಇಂಟೀರಿಯರ್ ಸಿಗುತ್ತೆ, ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ನಿಮಗೆ ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ ಸರ್. ಇದು ರೆಡ್ ಇನ್ಸರ್ಟ್ಸ್ ಬರುತ್ತೆ, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ, ಅಂಡ್ ಆಲ್ಸೋ ಏರ್ ಬ್ಯಾಗ್ ಕೂಡ ಬರುತ್ತೆ, ABS ಕೂಡ ಬರುತ್ತೆ. XZ ಪ್ಲಸ್ ಸರ್. ಇದು XZ ಪ್ಲಸ್ ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ORVMs ಕೂಡ ಬರುತ್ತೆ, ಡ್ಯುಯಲ್ ಟೋನ್ ಕಲರ್. 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ, ಸಿಟಿ ಒಳಗಡೆ 14 ಬರುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಇದು ಸರ್ ಇಷ್ಟು ಕಮ್ಮಿ ಓಡಿದೆಯಲ್ಲ, ಜೆನ್ಯನ್ ಕಿಲೋಮೀಟರ್ ಹೇಗೆ ಸರ್ ಇದು? ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್. 100% ಆಕ್ಸಿಡೆಂಟ್ ಫ್ರೀ, 100% ಮೀಟರ್ ಗ್ಯಾರಂಟಿ ಸರ್. ಸರ್ ಪ್ರೈಸ್ ಇದು ಸರ್ 4,95,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 4,95,000ಕ್ಕೆ 2017 ಮಾಡಲ್, 19 ಮಾಡಲ್ ಸರ್. 19 ಮಾಡಲ್ ಟಾಟಾ ಟಿಯಾಗೋ ಸಿಗ್ತಾ ಇದೆ. ಅದು ಕೂಡ ಲೇಟೆಸ್ಟ್ ಅಂಡ್ ಆಲ್ಸೋ ಕಲರ್ ಕೂಡ ಅಷ್ಟೇ ಯೂನಿಕ್ ಕಲರ್, ಡ್ಯುಯಲ್ ಟೋನ್ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೂಡ ಇದರಲ್ಲಿ ಬರುತ್ತೆ. XZ ಟಾಪ್ ಎಂಡ್ ವೇರಿಯಂಟ್ ಸರ್. ಇದು XZ ಪ್ಲಸ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಫೀಗೋ ಇದೆ. ಎಸ್ ಸರ್. ಸರ್ 2017 ಮಾಡಲ್ ಇದು, ಡೀಸೆಲ್ ವೇರಿಯಂಟ್, ಟೈಟಾನಿಯಂ. ಇದು ಸೆಕೆಂಡ್ ಓನರ್, 66,000 ಡ್ರಿವನ್ ಆಗಿದೆ ಸರ್. ಇದು ಬ್ಲ್ಯಾಕ್ ಬ್ಯೂಟಿ ಸಕ್ಕತ್ತಾಗಿ ಕಾಣ್ತಾ ಇದೆ. ಅಂಡ್ ಈ ಶೇಪ್ ಬಂದ್ಬಿಟ್ಟು ಫೋರ್ಡ್ ಮುಸ್ಟಾಂಗ್ ಏನ್ ಬರುತ್ತೆ, ಮಸ್ಟಾಂಗು, ಸೊ ಆ ತರ ಸಿಮಿಲರ್ ಆಗಿ ಕಾಣುತ್ತೆ ಫ್ರಂಟ್ ಲುಕ್. ಹೌದು ಸರ್. ಸೊ 1.4 ಲೀಟರ್ ಡೀಸೆಲ್ ಇಂಜಿನ್. ಇದು ಸಿಟಿ ಒಳಗಡೆ ಆರಾಮಾಗಿ ನಿಮಗೆ 14 ಸಿಗುತ್ತೆ, ಹೈವೇ ಬಂದ್ಬಿಟ್ಟು 18 ಸಿಗುತ್ತೆ ಸರ್. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಟಾಪ್ ಅಂಡ್ ವೇರಿಯಂಟ್ ಸರ್. ಇದು ಓಲ್ಡ್ ಶೇಪ್ ಅಲ್ಲಿ ಡೀಸೆಲ್ ವೆಹಿಕಲ್ ತುಂಬಾ ವೆಹಿಕಲ್ಗಳು ಸಿಕ್ಬಿಡುತ್ತೆ, ಬಟ್ ನ್ಯೂ ಶೇಪ್ ಅಲ್ಲಿ. ಹೌದು ಸರ್. ಸೊ ಡೀಸೆಲ್ ವೆಹಿಕಲ್ಗಳು ತುಂಬಾ ಕಮ್ಮಿ ಸಿಗುವಂಥದ್ದು. ಇಲ್ಲೊಂದು ಡೀಸೆಲ್ ವೆಹಿಕಲ್ ಇದೆ, ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ ಸರ್. ಇದು ಪ್ರೈಸು ಸರ್ 4.5 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 2017 ಮಾಡಲ್ ಡೀಸೆಲ್ ವೇರಿಯಂಟ್, ಟೈಟಾನಿಯಂ ಸರ್. ಇದು ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಒಂದು 10,000 ಕಡಿಮೆ ಮಾಡಿಬಿಟ್ಟು ಕೊಡ್ತೀನಿ ಸರ್. 4,40,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 2017 ಮಾಡಲ್ ಫೋರ್ಡ್ ಫೀಗೋ 4,40,000 ಫೈನಲ್ ಸರ್. ಅದು ಕೂಡ ಪೆಟ್ರೋಲ್ ಅಲ್ಲ, ಇದು ಡೀಸೆಲ್ ವೇರಿಯಂಟ್ ಸರ್. ಇದು ಯಾಕೆಂದ್ರೆ ಪೆಟ್ರೋಲ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕಮ್ಮಿನೇ ಇರುತ್ತೆ ಪ್ರೈಸು. ಡೀಸೆಲ್ ವೇರಿಯಂಟ್ ನ ಕಂಪೇರ್ ಮಾಡ್ಕೊಳ್ಳಿ, ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇದೆ. ಯಾರಾದ್ರೂ ಖಂಡಿತವಾಗ್ಲೂ ವಿಸಿಟ್ ಮಾಡ್ಕೊಂಡು ತಗೋಬಹುದು. ಗಾಡಿ ಕೂಡ ಅದೇ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಬೀಟ್ ಇದೆ, ಒಂದು ಸ್ಮಾಲ್ ಕ್ಯೂಟ್ ಫ್ಯಾಮಿಲಿ ವೆಹಿಕಲ್ ಇದು. ಎಸ್ ಸರ್. ಸರ್ ಚೌರ್ಲೈಟ್ ಬೀಟ್ ಇದು 2010 ಮಾಡಲ್. ಇದು ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 44,000 ಡ್ರಿವನ್ ಆಗಿದೆ ಸರ್. ಇದು LS ವೇರಿಯಂಟ್ ಸರ್. ಇದು ಪೆಟ್ರೋಲ್ 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದು ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮ್ಗೆ ಆರಾಮಾಗಿ 15 ಬರುತ್ತೆ ಮೈಲೇಜ್, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಇದು ಓಕೆ. ಇದೊಂದು ಗ್ರೀನ್ ಕಲರು, ತುಂಬ ಹೈಲೈಟಿಂಗ್ ಕಲರು, ಬೀಟಲ್ಲೇ ಮೋಸ್ಟ್ ಸೆಲ್ಲಿಂಗ್ ಕಲರ್ ಅಂತ ಹೇಳಿದ್ರೆ ಇದೆ ಸರ್. ಪ್ರೈಸ್ ಇದು ಸರ್ 1,95,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 2012 ಮಾಡಲು, 2010 ಮಾಡಲ್ ಸರ್. ಇದು 10 ಮಾಡಲ್ ಬೀಟ್, ಸಿಂಗಲ್ ಓನರ್, 44,000 ರೆಕಾರ್ಡೆಡ್ ಓಡಿದೆ ಸರ್. ಇದು ಸರ್ ಫೈನಲ್ ಬಂದ್ಬಿಟ್ಟು 1,90,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಸೊ ವೀಕ್ಷಕರೇ, ಇನ್ನು 5,000 ಬಿಡ್ತಾ ಇದ್ದಾರೆ. ಸೊ ಗಾಡಿ ಕೂಡ ಅದೇ ತರ ಕಾಣಿಸ್ತಾ ಇದೆ, ಲೆಸ್ ಡ್ರಿವನ್. ಖಂಡಿತವಾಗ್ಲೂ ವಿಸಿಟ್ ಮಾಡಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಫ್ಯಾಬಿಯಾ ಇದೆ. ಎಸ್ ಸರ್. 2011 ಮಾಡಲ್ ಇದೆ, ಸ್ಕೋಡಾ ಫ್ಯಾಬಿಯಾ. ಇದು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಪೆಟ್ರೋಲ್ ವೇರಿಯಂಟ್ ಇದೆ, 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, ಬೇಸಿಕ್ ವೇರಿಯಂಟ್ ಸರ್. ಇದು ಸೊ ಸ್ಕೋಡಾದಲ್ಲಿ ನಿಮ್ಗೇನಾದರೂ ಬೇಸಿಕ್ ವೇರಿಯಂಟ್ ಅಲ್ಲೂ ಕೂಡ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಹೌದು ಸರ್. ಪಯೋನಿಯರ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಪ್ರೈಸ್ ಇದು ಸರ್ ಪ್ರೈಸ್ ಬಂದ್ಬಿಟ್ಟು 2,25,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ ಸರ್. ಇದು ಸೊ ಸೂಪರ್ ಸರ್. ಅಂಡ್ ಇದರಲ್ಲಿ ಇವಾಗ 4 ಬರುತ್ತಾ ಪವರ್ ವಿಂಡೋಸ್? 2 ಪವರ್ ವಿಂಡೋಸ್ ಬರುತ್ತೆ ಸರ್. ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಹೌದು ಸರ್. ಸ್ಕೋಡಾ ಫ್ಯಾಬಿಯಾ ನೋಡ್ತಿರ್ಬೋದು, ಫಾಗ್ ಲ್ಯಾಂಪ್ ಕೂಡ ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು X1 ಇದೆ ವೈಟ್ ಕಲರ್ ಅಲ್ಲಿ. ಎಸ್ ಸರ್. ಸರ್ 2 BMW X1 ಇದೆ ಸರ್. 2012 ಮಾಡಲ್. ಇದು ವೈಟ್ ಕಲರ್, ಸೆಕೆಂಡ್ ಓನರ್ ವೆಹಿಕಲ್, 92,000 ಡ್ರಿವನ್ ಆಗಿದೆ ಸರ್. 7,55,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಸೆಕೆಂಡ್ ಓನರ್ BMW X1
ಸರ್ ಎಸ್ ಡ್ರೈವ್ ಸರ್ ಇದು? ಹೌದು ಸರ್, ಎಸ್ ಡ್ರೈವ್ 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್, ಲೆದರ್ ಅಪೋಸ್ಟಿ ಬರುತ್ತೆ ನಿಮಗೆ, ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ, ಡ್ಯುವಲ್ 8 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ, ನೋಡ್ತಿರ್ಬೋದು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ವೈಟ್ ಕಲರಲ್ಲಿ. ಸರ್ ಇದು ಪ್ರೈಸು ಸರ್ 7,55,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 7,55,000ಕ್ಕೆ ಕೆ ಎ ಗಾಡಿ? ಹೌದು ಸರ್, ಪಕ್ಕ ಕೆ ಎ ವೆಹಿಕಲ್ ಸರ್. ಸರ್ ಇವಾಗ ಇಷ್ಟು ಕಮ್ಮಿಗೆ ಸಿಗುತ್ತೆ ಓಕೆ, ಬಟ್ ಮೇಂಟೆನೆನ್ಸ್ ಹೆಂಗಿರುತ್ತೆ ನಮ್ಮ ವೀಕ್ಷಕರಿಗೆ ಅದೇ ಯಾವಾಗಲೂ ಕ್ವಶನ್. ಹೌದು ಸರ್, ಶೋರೂಮ್ ಅಲ್ಲಿ ಮಾಡಿಸಿದ್ರೆ ನಿಮಗೆ ಆರಾಮಾಗಿ 20,000 to 25,000 ಬರುತ್ತೆ ಸರ್. ಹೊರಗಡೆ ಮಾಡಿದ್ರೆ 15,000ದಲ್ಲಿ ಸರ್ವಿಸ್ ಆಗುತ್ತೆ ಸರ್. ಇದು ಹೊರಗಡೆ ಇವಾಗ ಸಜೆಸ್ಟ್ ಮಾಡ್ತೀರಾ ನೀವು? ಖಂಡಿತ ಸರ್. ಓಕೆ ಸರ್. ವೀಕ್ಷಕರೇ ಮತ್ತೊಂದು BMW X1 ಇದು ಬಂದು ಬ್ಲಾಕ್ ಕಲರ್ ಅಲ್ಲಿ ಇದೆ. ಎಸ್ ಸರ್. ಸರ್ ಇದು BMW X1 ಎಸ್ ಡ್ರೈವ್ ಇದು 2012 ಮಾಡೆಲ್ ಥರ್ಡ್ ಓನರ್ ವೆಹಿಕಲ್ ಸರ್. ಇದು 90,000 ಡ್ರಿವನ್ ಆಗಿದೆ ಸರ್. ಇದು ಡೀಸೆಲ್ ಆಟೋಮ್ಯಾಟಿಕ್ ಬರುತ್ತೆ ಸರ್. ಇದು 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಇದು 2 ಲೀಟರ್ ಪವರ್ಫುಲ್ ಡೀಸೆಲ್ ಇಂಜಿನ್ ಬರುತ್ತೆ. ಎಂಟ್ರಿ ಲೆವೆಲ್ ಲಕ್ಸುರಿ SUV ಇದು. ಸಕ್ಕತ್ತಾಗಿ ಕಾಣುತ್ತೆ, ಅಂದರೆ ಲುಕ್ ವೈಸು ಹೋಗ್ತಾ ಇದ್ರೆ ತಿರುಗಿ ನೋಡ್ತಾರೆ ಅಂತ ಗಾಡಿ ಇದು. BMW X1 ಇನ್ನು ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ VRVMs ಆಗಿರ್ಬೋದು, ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲು, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ಸು ಎಲ್ಲ ಫೀಚರ್ಸ್ ಬರುತ್ತೆ ಇದರಲ್ಲಿ. ಎರಡರಲ್ಲೂ ಕೂಡ ಪುಷ್ ಬಟನ್ ಸ್ಟಾರ್ಟ್. ಹೌದು ಸರ್, 2 ಪುಷ್ ಬಟನ್ ಸ್ಟಾರ್ಟ್. ಸರ್ ಪ್ರೈಸ್ ಇದು? ಸರ್ ಪ್ರೈಸ್ ಬಂದ್ಬಿಟ್ಟು 6,75,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 6,75,000ಕ್ಕೆ BMW X1 ಅದೆಷ್ಟು ಹೇಳಿದೆ ಸರ್? 7,55,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 7.5 ಲಕ್ಷ 6.5 ಲಕ್ಷ. ಹೌದು ಸರ್. ಎರಡರಲ್ಲಿ ಯಾವ್ದು ಬೇಕು BMW X1 ನೀವು ಸೆಲೆಕ್ಟ್ ಮಾಡ್ಕೊಂಡು ತಗೋಬಹುದು. ಎರಡು ಕೂಡ ಸಿಮಿಲರ್ ಪ್ರೈಸಿಂಗ್ ಅಲ್ಲಿ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು XUV 500 ಇದೆ. ಎಸ್ ಸರ್. ಸರ್ ಮಹೇಂದ್ರ XUV 500 ಇದು 2012 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, 1,16,000 ಡ್ರಿವನ್ ಆಗಿದೆ. W6 ವೇರಿಯಂಟ್ ಸರ್. ಇದು 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಇದು 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಇದು W6 ಆಗಿದ್ರು ಕೂಡ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, ಡ್ಯುಯಲ್ ಏರ್ ಬ್ಯಾಗು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ VRVMs ಎಲ್ಲ ಫೀಚರ್ಸ್ ಬರುತ್ತೆ. ಬಟ್ ಏರ್ ಬ್ಯಾಗ್ ಬಂದ್ಬಿಟ್ಟು 2 ಬರುತ್ತೆ. ಹೌದು ಸರ್, 2 ಏರ್ ಬ್ಯಾಗ್ ಬರುತ್ತೆ ಸರ್. ಅಲಾಯ್ ವೀಲ್ಸ್ ಬರಲ್ಲ ಇದರಲ್ಲಿ. ಹೌದು ಸರ್. ಸರ್ ಇವಾಗ ಪ್ರೈಸಿಂಗ್ ಸರ್ ಇದು? ಸರ್ 6,25,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 6,25,000ಗೆ 2012 ಮಾಡೆಲ್ W6 ಸೆಕೆಂಡ್ ಓನರ್ W6 XUV 500 ಸಿಗ್ತಾ ಇದೆ. ಹೌದು ಸರ್. ಕಂಡೀಷನ್ ನೋಡ್ತಿರ್ಬೋದು, ಕಂಡೀಷನ್ ನೋಡ್ತಾ ಇರಬಹುದು ಸರ್. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್. ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ವೆಹಿಕಲ್. ಯಾರಾದರೂ XUV 500 ನೋಡ್ತಿರೋರು ಒಂದ್ಸಲಿ ಕನ್ಸಿಡರ್ ಮಾಡ್ಬೋದು ಇದನ್ನ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಆಡಿ. ಯಾವ್ದು ಸರ್ ಇದು? Q5. ಸರ್ ಆಡಿ Q5 ಇದು 2012 ಮಾಡೆಲ್. ಇದು ಥರ್ಡ್ ಓನರ್ ವೆಹಿಕಲ್, 83,000 ಡ್ರಿವನ್ ಆಗಿದೆ ಸರ್. ಇದು ಡೀಸೆಲ್ ಆಟೋಮ್ಯಾಟಿಕ್ ಬರುತ್ತೆ ವಿತ್ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ ಸರ್ ನಿಮಗೆ. ಇದು ಡೀಸೆಲ್ ಆಟೋಮೆಟಿಕ್ ವಿತ್ ಪ್ಯಾನೋರಾಮಿಕ್ ಸನ್ರೂಫ್ ಸರ್. ನಿಮಗೆ 8 ಏರ್ ಬ್ಯಾಗ್ಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಲೆದರ್ ಅಪೋಸ್ಟಿ ಇದೆ ನಿಮಗೆ, ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ ನಿಮಗೆ, ವಿತ್ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಇದನ್ನು ಆಟೋಮ್ಯಾಟಿಕ್. ಇವಾಗ ಇದು ಕೂಡ ಪ್ರೈಸಿಂಗ್ ಅಲ್ಲಿ ಇದೆಯಾ ಸರ್? 5,95,000ಗೆ ಕೊಡ್ತೀನಿ ಸರ್ ವಿತ್ NOC ನಿಮಗೆ. ಆಡಿ Q5 ಬಂದ್ಬಿಟ್ಟು ವಿತ್ NOC 5,95,000. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, Q5 ಅವರ ಅಣ್ಣ ಇದ್ದಾರೆ. ಸೊ Q7 ಇದೆ. ಎಸ್ ಸರ್. ಸರ್ ಇದು ಆಡಿ Q7 ಇದು 2012 ಮಾಡೆಲ್ ಥರ್ಡ್ ಓನರ್ ವೆಹಿಕಲ್, 60,000 ಡ್ರಿವನ್ ಆಗಿದೆ ಸರ್. ಇದು 3 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಇದು V6 ಸರ್. ಇದು ಫುಲ್ಲಿ ಟಾಪ್ ಎಂಡ್ ವಿತ್ ಪ್ಯಾನೋರಾಮಿಕ್ ಸನ್ರೂಫ್, ಮೂನ್ ರೂಫ್, 6 ಸಿಲಿಂಡರ್ ಇಂಜಿನ್ ಬರುತ್ತೆ. ಹೌದು ಸರ್. ಪವರ್ಫುಲ್ ಡೀಸೆಲ್ ಇಂಜಿನ್. ಹೌದು ಸರ್. ಸಕ್ಕತ್ತಾಗಿರುತ್ತೆ ಓಡಿಸೋದು. ಫುಲ್ಲಿ ಟಾಪ್ ಎಂಡ್ ಸರ್. ಲೆದರ್ ಅಪೋಸ್ಟಿ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್, 10 ಏರ್ ಬ್ಯಾಗ್ಸ್. ಮೇಂಟೆನೆನ್ಸ್ ಕೂಡ ಹಂಗೆ ಇರುತ್ತೆ. ಸರ್ವಿಸು ನೀವು ಶೋರೂಮಲ್ಲಿ ಮಾಡಿಸ್ತೀರಾ ಅಂತ ಹೇಳಿದ್ರೆ, ಯಾಕೆಂದ್ರೆ 6 ಸಿಲಿಂಡರ್ ಇಂಜಿನ್ ಇದು. ಹೌದು ಸರ್. ಬಟ್ ಹೊರಗಡೆ ಇವ್ರು ಸಜೆಸ್ಟ್ ಮಾಡ್ತಾರೆ, ಅಲ್ಲಿ ಬೇಕಾದ್ರೆ ಮಾಡಿಸ್ಕೋಬಹುದು ನೀವು. ಸರ್ ಇವಾಗ ಪ್ರೈಸ್ ಇದು? ಸರ್ 9.5 ಲಕ್ಷಕ್ಕೆ ವಿತ್ NOC ಕೊಡ್ತೀನಿ ಸರ್. 9.5 lakhsಗೆ ವಿತ್ NOC ಸಿಗುತ್ತೆ. ಹೌದು ಸರ್. ಆಡಿ Q7. ಆಡಿ Q7 ಸರ್. ಫುಲ್ಲಿ ಟಾಪ್ ಅಂಡ್ SUV ಆಡಿ ಅವ್ರದ್ದು. ಸಖತ್ತಾಗಿ ಕಾಣ್ತಾ ಇದೆ, ನೋಡ್ತಿರ್ಬೋದು. ಸೊ ಇದು ಬಂದು 9.5 ಲಕ್ಷಕ್ಕೆ ಸಿಗುತ್ತೆ. ಇದು ಬಂದು 5,95,000 ಸಿಗುತ್ತೆ ಸರ್. ಇದು Q5, ಇದು Q7. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು Mitsubishi Pajero Sport ಇದೆ. ಎಸ್ ಸರ್. ಸರ್ Mitsubishi Pajero Sports ಇದು 2013 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, 1,02,000 ಡ್ರಿವನ್ ಆಗಿದೆ. 4x4 ಬರುತ್ತೆ ಸರ್. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, 3 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಇದನ್ನು ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ, ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ ಸರ್. ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ ನಿಮಗೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸೂಪರ್ ಸರ್. ಸರ್ 4 ವೀಲ್ ಡ್ರೈವ್ ಎಲ್ಲ ವರ್ಕಿಂಗ್ ಇದೆಯಾ ಇದು? ಖಂಡಿತ ಸರ್, ಚೆಕ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ಬೋದು ಸರ್. 1,02,000 ರೆಕಾರ್ಡೆಡ್ ಇದು. ವಿತ್ ನಿಮಗೆ 100% ಆಕ್ಸಿಡೆಂಟ್ ಫ್ರೀ, 100% ಮೀಟರ್ ಗ್ಯಾರಂಟಿ ಅಶ್ಯೂರಿಟಿ ಕೊಡ್ತೀನಿ ಸರ್. ಸೂಪರ್ ಸರ್. ಸರ್ ಪ್ರೈಸ್ ಇದು? ಸರ್ 7,35,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 7,35,000ಕ್ಕೆ ಒಂದು 4x4 ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸರ್. 3 ಲೀಟರ್ ಡೀಸೆಲ್ ಇಂಜಿನ್ ಕೊಡ್ತೀನಿ ಸರ್. ಯಾರು ಕೊಡಲ್ಲ, ಇಡೀ ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಬನ್ನಿ ನೀವು. ಸೂಪರ್ ಸರ್.
ವೀಕ್ಷಕರೇ ನೋಡ್ತಿರ್ಬೋದು, ಯಾರಾದರೂ ಮಿತ್ಸುಬಿಷಿ ಪೆಜಾರೋ ಸ್ಪೋರ್ಟ್ ನೋಡ್ತಾ ಇದ್ರೆ ಅಥವಾ ಯಾರಾದರೂ ಫಾರ್ಚುನರ್ ನೋಡ್ತಾ ಇದ್ರೆ, ಫಾರ್ಚುನರು ಅದು ಕೂಡ ಮೈಲೇಜ್ ಕಮ್ಮಿ ಆ್ಯಂಡ್ ಇದು ಕೂಡ ಜಾಪನೀಸ್ ಇಂಜಿನ್ನೇ. ಸೊ ಇದು ಕೂಡ 3 ಲೀಟ್ರ್ ಇಂಜಿನೇ, ಅಂದರೆ ನಿಮ್ಗೆ ಇನ್ನೂ ಜಾಸ್ತಿ ಪವರೇ ಬರುತ್ತೆ ಆ್ಯಕ್ಚುಲಿ ಫಾರ್ಚುನರ್ಗೆ ಕಂಪೇರ್ ಮಾಡಿದ್ರೆ. ಬ್ಯೂಟಿಫುಲ್ ಗಾಡಿ ಇದು. ಸೊ 4 ವೀಲ್ ಡ್ರೈವು, ಯಾರಾದರೂ ನೋಡ್ತಿರೋರು ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು. ಈ ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಸರ್. ಸರ್ ಲೋನ್ ಮಾಡಿಸ್ಕೊಡ್ತೀರಾ ಇದಕ್ಕೆ? ಹೌದು ಸರ್, ಲೋನ್ ಮಾಡಿಸ್ಕೊಡ್ತೀನಿ. ಸಣ್ಣ ಪುಟ್ಟ ಇರುತ್ತೆ ಸರ್, ಸರ್ವಿಸ್ ಮಾಡಿಸ್ಕೊಂಡು ಗಾಡಿ ಓಡಿಸ್ಬೇಕು ಸರ್. ಓಕೆ ಸರ್. ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಸ್ಕೋಡಾ ಮತ್ತು ಫೋಕ್ಸ್ ವ್ಯಾಗನ್ ಯಾವಾಗಲೂ ಕೂಡ ಹೌಸ್ ಆಫ್ ಕಾರ್ಸಲ್ಲಿ ಇದ್ದೇ ಇರುತ್ತೆ. ಅದೇ ಸರ್ ಸ್ಕೋಡಾ ಫೋಕ್ಸ್ ವ್ಯಾಗನ್ ಹೌಸ್ ಆಫ್ ಕಾರ್ಸ್ ಚವರ್ಲೈಟ್. ಇದು ಬಂದು ಸ್ಕೋಡಾ ಸೂಪರ್ಬು. ಎಸ್ ಸರ್. ಸರ್ ಇದು ಸ್ಕೋಡಾ ಸೂಪರ್ಬ್. ಇದು 2012 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು 1.8 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ, ವಿತ್ ಟರ್ಬೋ ಬರುತ್ತೆ ಸರ್ ನಿಮಗೆ, ವಿತ್ ಸನ್ರೂಫ್ ಬರುತ್ತೆ ನಿಮಗೆ. ವಿತ್ ಸನ್ರೂಫ್ ಬರುತ್ತೆ, ಸೂಪರ್ಬು. 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದು. ಸೊ ಇದರಲ್ಲೂ ಕೂಡ ಮೋರ್ ದ್ಯಾನ್ 6 ಏರ್ ಬ್ಯಾಗ್ ಬರುತ್ತೆ. ಹೌದು ಸರ್. ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾರ್ ವಿ ಎಮ್. ಸೊ ಇದು ಮ್ಯಾನ್ಯುಯಲ್ ಗೇರ್ ಬಾಕ್ಸ್, ಇದು 6 ಸ್ಪೀಡು. ಹೌದು ಸರ್. ಮತ್ತೆ ನಿಮಗೆ ಎಲೆಕ್ಟ್ರಿಕಲ್ ಸೀಟ್ಸು ಕೂಡ ಬರುತ್ತೆ. ಸ್ಕೋಡಾದವ್ರದ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಇದರಲ್ಲಿ. ಒಳ್ಳೆ ಲಾಂಗ್ ವೀಲ್ ಬೇಸ್ ವೆಹಿಕಲ್ ಇದು. ಸೊ ಹಾಗಾಗಿ ಲೆಗ್ ರೂಮ್ ಬಂದ್ಬಿಟ್ಟು ಸೆಕೆಂಡ್ ರೋಲಿ ಒಂದು ಬಿಸ್ನೆಸ್ ಕ್ಲಾಸ್ ತರ ಬರುತ್ತೆ. ಸರ್ ಪ್ರೈಸ್ ಇದು ಸರ್ 4,95,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 4,95,000ಕ್ಕೆ ಇದು ಬಂದ್ಬಿಟ್ಟು ಸ್ಕೋಡಾ ಸೂಪರ್ ಸಿಕ್ಸ್. ಹೌದು ಸರ್, 2012 ಸಿಂಗಲ್ ಓನರ್ ವೆಹಿಕಲ್ ಸರ್. ಗಾಡಿ ಹೆಂಗಿದೆ ಸರ್? ಸರ್ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ, ಶೋರೂಮ್ ಅಲ್ಲೂ ಬೇಕಾದ್ರೆ ತಗೊಂಡು ಹೋಗ್ಬಿಟ್ಟು ತೋರಿಸ್ಕೊಂಡು ಗಾಡಿ ಡೆಲಿವರಿ ತಗೊಂಡು ಹೋಗ್ಬೋದು ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಫೋಕ್ಸ್ ವ್ಯಾಗನ್ ಜೆಟ್ಟಾ ಇದೆ. ಎಸ್ ಸರ್. ಸರ್ ಫೋಕ್ಸ್ ವ್ಯಾಗನ್ ಜೆಟ್ಟಾ ಇದು 2011 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಡೀಸೆಲ್ ಆಟೋಮ್ಯಾಟಿಕ್ ಬರುತ್ತೆ ಸರ್. ಇದು ನಿಮಗೆ ಇದೆಲ್ಲ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ಸು, ಸೂಪರ್ ಆಗಿರ್ಬೋದು ಮತ್ತು ಜೆಟ್ಟಾ ಆಗಿರ್ಬೋದು, ಬ್ಯೂಟಿಫುಲ್ ವೆಹಿಕಲ್ಸು. ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ ನಿಮಗೆ, ಲೆದರ್ ಅಪೋಸ್ಟಿ ಬರುತ್ತೆ, 7 ಸ್ಪೀಡ್ DSD ಗೇರ್ ಬಾಕ್ಸ್ ಬರುತ್ತೆ ನಿಮಗೆ, ಸ್ಟ್ರೈನ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, 8 ಏರ್ ಬ್ಯಾಗ್ಸ್ ಬರುತ್ತೆ ಸರ್ ನಿಮಗೆ. 8 ಏರ್ ಬ್ಯಾಗ್ಸ್ ಬರುತ್ತೆ. ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ. ಕಂಫರ್ಟಬಲ್ ಸೆಕೆಂಡ್ ರೋ. ಡೀಸೆಲ್ ಆಟೋಮ್ಯಾಟಿಕ್ ಸರ್. ಇದು 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ನಿಮಗೆ. ಸರ್ ಪ್ರೈಸ್ ಇದು ಸರ್ 6 lakhsಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಹೌದು ಸರ್, 6 ಲಕ್ಷಕ್ಕೆ ಫೈನಲ್ ಮಾಡಿಬಿಟ್ಟು. ಯಾರಾದರೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಾರ್ ನೋಡ್ತಿದ್ರೆ, ಸೂಪರ್ ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಇದೆ, ಜೆಟ್ಟಾ ಆಟೋಮ್ಯಾಟಿಕ್ ಬೇಕಾದ್ರೆ ಜೆಟ್ಟಾ ಆಟೋಮ್ಯಾಟಿಕ್ ಇದೆ, ಡೀಸೆಲ್ ವೇರಿಯಂಟ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಹ್ಯುಂಡೈ ವರ್ನಾ ಇದೆ. ಎಸ್ ಸರ್. ಸರ್ ಇಡೀ ಮಾರ್ಕೆಟ್ ಚೆಕ್ ಮಾಡ್ಕೊಂಬನ್ನಿ ಸರ್. ಈ ನಾನು ಕೊಡೋ ಪ್ರೈಸ್ ಯಾರು ಕೊಡಲ್ಲ. ವರ್ನಾ ಫ್ಲೂಡಿಕ್ 2013 ಮಾಡೆಲ್ ಥರ್ಡ್ ಓನರ್ ವೆಹಿಕಲ್, 1,02,000 ಡ್ರಿವನ್ ಆಗಿದೆ. SX ಡೀಸೆಲ್ ಸರ್. ಇದು 1.6 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದು. ಸರ್ ಇದು ಬಂದ್ಬಿಟ್ಟು ನಾವು ಕೊಡೋ ಪ್ರೈಸು ಯಾರು ಕೊಡಲ್ಲ ಅಂತ ಹೇಳ್ತಿದ್ದೀರಾ. ಏನು ಪ್ರೈಸಲ್ಲಿ ಕೊಡ್ತಾ ಇದ್ದೀರಾ? ಅದಕ್ಕಿಂತ ಮುಂಚೆ ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, SX ಸರ್. ಇದು SX ಆಗಿರೋದ್ರಿಂದ ಟಾಪ್ ಎಂಡ್ ಇದು. ಹೌದು ಸರ್. ಎಲ್ಲ ಫೀಚರ್ಸು ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಕೂಡ ಬರುತ್ತೆ ಇದರಲ್ಲಿ. ಸರ್ ಪ್ರೈಸ್ ಇದು ಸರ್ 3 lakhs ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 3 ಲಕ್ಷಕ್ಕೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 13 ಮಾಡೆಲ್ ಹ್ಯುಂಡೈ ವರ್ನಾ. ಹೌದು ಸರ್, 13 ಮಾಡೆಲ್ ಹ್ಯುಂಡೈ ವರ್ನಾ. ಇದು ಇಡೀ ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ. ಗಾಡಿ ತಗೊಂಡ್ಮೇಲೆ ಸಣ್ಣ ಪುಟ್ಟ ಖರ್ಚು ಸರ್ವಿಸ್ ಇದ್ದೇ ಇರುತ್ತೆ ಸರ್. 3 ಲಕ್ಷಕ್ಕೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಅಂದ್ರೆ ನೀವು ಹೇಳ್ತಿರೋದು ಪರ್ಫೆಕ್ಟ್ ಆಗಿಲ್ಲ, ಬಟ್ 3 lakhsಗೆ ವರ್ತ್ ಪ್ರೈಸ್ ಅಂತ ಸರ್. ಸರ್ವಿಸ್ ಅಷ್ಟೇ ಮಾಡಿಸ್ಕೋಬೇಕು ಸರ್. ಅದು ಬಿಟ್ಬಿಟ್ಟು 1 year ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿನೂ ಕೊಡ್ತೀನಿ ಸರ್. ಇಂಜಿನ್ ಗೇರ್ ಬಾಕ್ಸ್ ಸೂಪರ್ ಆಗಿದೆ. ಹೌದು ಸರ್. ಓಕೆ ಸರ್. ಹಾಗಾದ್ರೆ ವೀಕ್ಷಕರೇ ನೋಡ್ತಿರ್ಬೋದು, ಒಳ್ಳೆ ಡೀಲ್ ಇದೆ. 3 lakhsಗೆ ಹ್ಯುಂಡೈ ವರ್ನಾ ಇದೆ ಸರ್. ಡೀಸೆಲ್ ಸರ್ ಇದು? ಹೌದು ಸರ್, 1.6 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದು. ಬಾಡಿ ಲೈನ್ ಅಂತೂ ಚೆನ್ನಾಗಿ ಕಾಣ್ತಾ ಇದೆ. ಒಂದ್ಸಲಿ ವಿಸಿಟ್ ಮಾಡಿ, ಖಂಡಿತವಾಗ್ಲೂ ಒಳ್ಳೆ ಡೀಲ್ ಇದೆ, ಚೆಕ್ ಮಾಡ್ಕೊಂಡು ತಗೋಬಹುದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಹೋಂಡಾ ಸಿಟಿ ಇದೆ ಸರ್. ಹೋಂಡಾ ಸಿಟಿ ಇದು 2012 ಮಾಡೆಲ್ ಥರ್ಡ್ ಓನರ್ ವೆಹಿಕಲ್ ಸರ್. ಇದು VMT ಟಾಪ್ ಎಂಡ್ ವೇರಿಯಂಟ್ ಸರ್. ಇದನ್ನು ಓಕೆ 73,000 ಡ್ರಿವನ್ ಆಗಿದೆ ಸರ್. ಇದನ್ನು 73,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಎಲ್ಲ ರೀತಿಯ ಸಡನ್ಗಳು ಇವತ್ತು ಹೌಸ್ ಆಫ್ ಕಾರ್ಸಲ್ಲಿ ಇದೆ. ಇದರಲ್ಲಿ ಏರ್ ಬ್ಯಾಗ್ ಕೂಡ ಬರುತ್ತೆ, ಅಲಾಯ್ ವೀಲ್ಸ್ ಕೂಡ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಒಂದ್ಸಲಿ ಇಂಟೀರಿಯರ್ ಚೆಕ್ ಮಾಡ್ಕೊಬಿಡಿ ಯಾವ ಥರ ಇದೆ ಅಂತ ಹೇಳಿ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಲೆದರ್ ಅಪೋಸ್ಟಿ ಬರುತ್ತೆ ನಿಮಗೆ. ಸರ್ ಪ್ರೈಸ್ ಇದು ಸರ್ 3,25,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 3,25,000ಕ್ಕೆ ವರ್ನಾ ಸಿಗ್ತಾ ಇದೆ. ಒಟ್ಟಿನಲ್ಲಿ 3 ಲಕ್ಷದ ರೇಂಜ್ ಅಲ್ಲಿ ಯಾರಾದರೂ ಗಾಡಿ ನೋಡ್ತಿರೋರು, ಎರಡೆರಡು ವೆಹಿಕಲ್ ಇದೆ ನೋಡ್ತಿರ್ಬೋದು. ಎರಡೂ ಕೂಡ ಅಂದ್ರೆ ನಿಮಗೆ ಮಿಡ್ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಲಕ್ಸುರಿ ಸೆಡಾನ್ಗಳೇ. ಅಂದರೆ ಫುಲ್ ಲಕ್ಸುರಿ ಅಲ್ಲ, ಮಿಡ್ ಸೆಗ್ಮೆಂಟಲ್ಲಿ ಒಂಥರ ಪ್ರೀಮಿಯಂ ಸೆಡಾನ್ ಅಂತ ಹೇಳಿದ್ರೆ ವರ್ನಾ ಮತ್ತು ಸಿಟಿ ಎರಡೂ ಕೂಡ ಚೆಕ್ ಮಾಡ್ಕೋಬಹುದು. ಲೋನ್ ಆಗುತ್ತೆ ಸರ್? ಎರಡಕ್ಕೂ ಲೋನ್ ಆಗುತ್ತೆ ಸರ್. ಪೆಟ್ರೋಲ್ ಅಂದರೆ ಪೆಟ್ರೋಲ್, ಡೀಸೆಲ್ ಅಂದರೆ ಡೀಸೆಲ್ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಫಿಗೋ ಇದೆ. ಎಸ್ ಸರ್. ಸರ್ 2010 ಮಾಡೆಲ್. ಇದು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಫಿಗೋ EXI ಸರ್. ಇದು ಓಕೆ ಡೀಸೆಲ್ ವೇರಿಯಂಟ್, 1.4 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಇದು ಸರ್ ಏನೇನು ಫೀಚರ್ಸ್ ಬರುತ್ತೆ ಇದರಲ್ಲಿ? ಸರ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಸರ್ ಇದು ಪೆಟ್ರೋಲ್ ಡೀಸೆಲ್? ಡೀಸೆಲ್ ವೇರಿಯಂಟ್ ಸರ್.
ಪ್ರೈಸ್ ಸರ್ ಇದು ಸರ್ 1,55,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 1,55,000ಕ್ಕೆ ಫೀಗೋ ಸಿಗ್ತಾ ಇದೆ. ಹೌದು ಸರ್, 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 10 ಮಾಡಲ್ ಸೆಕೆಂಡ್ ಓನರ್ ಫೀಗೋ ಬಂದ್ಬಿಟ್ಟು 1,55,000ಕ್ಕೆ ಸಿಗ್ತಾ ಇದೆ. ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸ್ವಿಫ್ಟ್ ಡಿಸೈರ್ ಕೂಡ ಇದೆ ಈ ಸತಿ. ಸರ್ ಸರ್ ಇದು ಮಾರುತಿ ಸ್ವಿಫ್ಟ್ ಡಿಸೈರ್ ಇದು 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 45,000 ಡ್ರಿವನ್ ಆಗಿದೆ ಸರ್ ಇದು. 45,000 ಕಿಲೋಮೀಟರ್ ಪೆಟ್ರೋಲ್ ವೇರಿಯಂಟ್ ಇದು. ಇಂಟೀರಿಯರ್ ಬಂದ್ಬಿಟ್ಟು 4 ಪವರ್ ವಿಂಡೋಸ್ ಬರುತ್ತೆ, AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್ ಇದರಲ್ಲಿ. ಸರ್ ಏರ್ ಬ್ಯಾಗ್ ಇದರಲ್ಲಿ ಬರಲ್ಲ ಸರ್. 4 ಪವರ್ ವಿಂಡೋಸ್. ಸರ್ ಇಷ್ಟು ಗಾಡಿ ನೋಡಿದೀರಾ ನೀವು, ಎಲ್ಲದರಲ್ಲೂ 8 ಏರ್ ಬ್ಯಾಗ್ಸ್, 3 ಇದೆ ಸರ್. ಬಟ್ ಇದೇ ಗಾಡಿಯಲ್ಲಿ ಬಂದ್ಬಿಟ್ಟು ನಿಮ್ಗೆ ಏರ್ ಬ್ಯಾಗ್ಸ್ ಇಲ್ಲ ಮಾರುತಿಯಲ್ಲಿ. ಓಕೆ ಓಕೆ. ಆ್ಯಂಡ್ ಇದರಲ್ಲಿ ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ORVs ಬರುತ್ತೆ. ಯಾರಾದರೂ ಮೇಂಟೆನೆನ್ಸ್ ಈಸಿ ಆಗುವಂತಹ ವೆಹಿಕಲ್ ನೋಡಬೇಕು ಅಂತಿರೋರು ಈ ವೆಹಿಕಲ್ನ ನೋಡ್ಬೋದು. ಸರ್ವಿಸು ಕೂಡ ಎಲ್ಲ ಕಡೆ ಸಿಕ್ಬಿಡುತ್ತೆ. ಸರ್ ಪ್ರೈಸ್ ಇದು ಸರ್ 4,35,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ. 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 45,000 ಓಡಿದೆ. ಪೆಟ್ರೋಲ್ ವೇರಿಯಂಟ್ ಸರ್ ಇದು, VXI. ಓಕೆ ಸರ್. ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಫೋರ್ಡ್ ಫಿಯೆಸ್ಟಾ ಇದೆ. ಸರ್ ಸರ್ ಇದು ಫೋರ್ಡ್ ಫಿಯೆಸ್ಟಾ ಇದು 2009 ಮಾಡಲ್ ಇದು. ಸೆಕೆಂಡ್ ಓನರ್ ವೆಹಿಕಲ್, 92,000 ಡ್ರಿವನ್ ಆಗಿದೆ ಸರ್ ಇದು. ಕ್ಲಾಸಿಕ್ ವೇರಿಯಂಟ್ ಸರ್ ಇದು, ಟಾಪ್ ಎಂಡ್ ವೇರಿಯಂಟ್ ಸರ್ ಇದು, SXI ಸರ್. ಓಕೆ. ಇದರಲ್ಲೂ ಕೂಡ ಅಲಾಯ್ ವೀಲ್ಸು, ಫಾಗ್ ಲ್ಯಾಂಪ್ಸು, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗು ಬರುತ್ತೆ ಸರ್ ಇದರಲ್ಲಿ. ಡ್ಯುಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಸರ್ ಪ್ರೈಸ್ ಇದು ಸರ್ ಪ್ರೈಸ್ ಬಂದ್ಬಿಟ್ಟು 1,95,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಫೋರ್ಡ್ ಫಿಯೆಸ್ಟಾ 2009 ಮಾಡಲ್ ಟಾಪ್ ಎಂಡ್ ವೇರಿಯಂಟ್ 1,95,000 ಫೈನಲ್ ಆಗುತ್ತೆ. ಹೌದು ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಹೇಳಿ ಸರ್. ಸರ್ ಒಂದು 5,000 ಕಡಿಮೆ ಮಾಡಿಬಿಟ್ಟು ಕೊಡ್ತೀನಿ ಸರ್. 1,90,000. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸ್ಕೋಡಾ ರ್ಯಾಪಿಡ್ ಇದೆ ವೈಟ್ ಕಲರ್ ಅಲ್ಲಿ. ಸರ್ ಸರ್ ವರ್ನಾ ಫ್ಲೂಡಿಕ್ ನೋಡಿದಿರಾ, ಸಡನ್ ಅಲ್ಲಿ 3 ಲಕ್ಷ ಬಜೆಟ್ ಅಲ್ಲಿ. ಹೋಂಡಾ ಸಿಟಿ ನೋಡಿದ್ರೆ 3 ಲಕ್ಷ ಬಜೆಟ್ ಅಲ್ಲಿ ಪೆಟ್ರೋಲ್ ವೇರಿಯಂಟ್. 2014 ಮಾಡಲ್ ಸ್ಕೋಡಾ ರ್ಯಾಪಿಡ್ ಎಲಿಗೆನ್ಸ್ ಇದು. ಸೆಕೆಂಡ್ ಓನರ್ ವೆಹಿಕಲ್, 92,000 ಡ್ರಿವನ್ ಆಗಿದೆ ಸರ್ ಇದು. 1.6 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದು. ಜಸ್ಟ್ 3,85,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್ ಇದು. ಸ್ಕೋಡಾ ರ್ಯಾಪಿಡ್, ಅದು ಕೂಡ 14 ಮಾಡಲ್ಲು. ಡ್ಯುಯಲ್ ಏರ್ ಬ್ಯಾಗು, ಆರ್ಮ್ ರೆಸ್ಟು, ಮತ್ತೆ ನಿಮಗೆ ಸ್ಕೋಡಾದವ್ರದ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮು ಎಲ್ಲ ಬರುತ್ತೆ ಇದರಲ್ಲಿ. ಹೌದು ಸರ್. ಸೊ ಇದು ಬಂದು 3,85,000. ಹೌದು ಸರ್, 3,85,000 ಸರ್. ಇಡೀ ಮಾರ್ಕೆಟ್ ಚೆಕ್ ಮಾಡ್ಕೊಂಬನ್ನಿ, ಯಾರು ಕೊಡಲ್ಲ ಸರ್, ಅಷ್ಟು ಗ್ಯಾರಂಟಿ. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಬ್ಲಾಕ್ ಕಲರ್ ರೆಕ್ಸ್ಟಾನ್ ಇದೆ. ಸರ್ ರೆಕ್ಸ್ಟಾನ್ ಇದು 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 73,000 ಡ್ರಿವನ್ ಆಗಿದೆ. RX6 ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ನಿಮಗೆ, ವಿತ್ ಸನ್ರೂಫ್ ಬರುತ್ತೆ ಸರ್ ನಿಮಗೆ. RX6 ಆಗಿದ್ರು ಕೂಡ ಇದರಲ್ಲಿ ಸನ್ರೂಫ್ ಕೂಡ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ORVs, 8 ಏರ್ ಬ್ಯಾಗ್ಸ್ ಬರುತ್ತೆ, ಎಲೆಕ್ಟ್ರಿಕ್ ಸೀಟ್ಸು, 8 ಏರ್ ಬ್ಯಾಗ್ಸು ಆ್ಯಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಇನ್ಫೋಟೈನ್ಮೆಂಟ್ ಸಿಸ್ಟಮು, ಪ್ರತಿಯೊಂದು ಫೀಚರ್ಸ್ ಬರುತ್ತೆ ನಿಮಗೆ. XUV-ಗಿಂತ ಜಾಸ್ತಿ ಫೀಚರ್ಸ್ ಬರುತ್ತೆ ಇದರಲ್ಲಿ. ಸರ್ ಪ್ರೈಸ್ ಇದು ಸರ್ 7,75,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 7,75,000ಗೆ. ಹೌದು ಸರ್. 2014 ಮಾಡಲ್ ಕೊಡ್ತಾ ಇರೋದು RX6. 14 ಮಾಡಲ್ ರೆಕ್ಸ್ಟಾನ್ ಸಿಗ್ತಾ ಇದೆ, RX6 ವೇರಿಯಂಟ್. ಹೌದು ಸರ್. ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸಮೀರ್ ಅವರು. ಸರ್ ಇವಾಗ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಶೋರೂಮ್ ವಿಸಿಟ್ ಮಾಡಿ, ನಿಮಗೆ ಒಳ್ಳೆ ಫೀಚರ್ಸ್ ಇರೋ ಗಾಡಿ ಸಿಗುತ್ತೆ. ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಸಿಗುತ್ತೆ ಸರ್. ಹೌಸ್ ಆಫ್ ಕಾರ್ಸಲ್ಲಿ ಪ್ರತಿಯೊಂದು ವೀಡಿಯೋಸ್ ನೋಡಿರ್ತೀರಾ ನೀವು. ಒಂದೆಟ್ಟು ಬಂದುಬಿಟ್ಟು ವಿಸಿಟ್ ಮಾಡಿ, ನಿಮಗೆ ಓಕೆ ಆದರೆ ನೀವು ಮೆಕ್ಯಾನಿಕ್ ಕರ್ಕೊಂಡು ಬಂದುಬಿಟ್ಟು ಚೆಕ್ ಮಾಡಿಸ್ಕೊಂಡು ಗಾಡಿ ಡೆಲಿವರಿ ತೊಗೊಂಡೋಗಿ ಸರ್. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ ಸಮೀರ್ ಅವರು. ನಿಮಗೆ ಬೇಕಾಗಿರುವಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ, ಆ್ಯಂಡ್ ಯಾವ್ದಾದ್ರು ಗಾಡಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದ್ಸಲಿ ಚೆಕ್ ಮಾಡ್ಕೊಂಡು ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.